ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೆಲ್ಲ ನಿಮ್ಮ ಈ ಉತ್ಸನದ ಭ್ರಾಂತಿ. ಓ ಧೃತರಾಷ್ಟ್ರನ ಪಾಪಿ ಪಿಂಡಗಳು ನನ್ನನ್ನು ನಮ್ಮವರನ್ನು ಎಷ್ಟು ಕಷ್ಟಗೊಳ್ಳುವಂತೆ ಮಾಡಿದರು. ವಿಷದ ಲಡ್ಡುಗಳನ್ನು ತಿನ್ನಿಸಿ ಸರೋವರಕ್ಕೆ ತಳ್ಳಿದರು. ಆರಗಿನ ಮನೆಯಲ್ಲಿ ನಮ್ಮನ್ನು ಸುಡಲು ಪ್ರಯತ್ನಿಸಿದರು. ಇಂದ್ರಪ್ರಸ್ಥವನ್ನು ಕಸಿದುಕೊಂಡರು. ಆ ಶಕುನಿಯ ಕುತಂತ್ರ ಮೋಸದ ಪಗಡೆ ಆಟವನ್ನು ಆಡಿಸಿ ನಮ್ಮನ್ನು ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ಘೋರ ಕಷ್ಟ ಪರಂಪರೆಗಳನ್ನು ತಂದೊಡ್ಡಿದ ಆ ನಯವಂಚಕರೊಡನೆ ನಮಗೆ ಶಾಂತಿ. ಸಹೋದರರ ಸತಿ ಎಂಬ ತಾರತಮ್ಯವಿಲ್ಲದೆ ತುಂಬಿದ ರಾಜಸಭೆಯಲ್ಲಿ ಮರದಿ ಪಾಂಚಾಲ ಬಿಡುಮುಡಿಯನ್ನು ಎಳೆದು ವಸ್ತ್ರಾಭರಣ ಮಾಡಿದನಲ್ಲ ಆ ದುರುಳ ದುಶ್ಯಾಸನ. ಪಾಂಚಾಲಿ ಬಾ, ನನ್ನ ತೊಡೆ ಮೇಲೆ ಕುಳಿತುಕೋ ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ದ್ರೋಹಿ ದುರ್ಯೋಧನ. ಬಾ ಅಂದೆಯೋ ದುರುಳ ದುಶ್ಯಾಸನ ಹೃದಯವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಈ ಪಾಂಚಾಲಿ ಬಿಡುಮುಡಿಯನ್ನು ಕಟ್ಟಿಸಿ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದೆಯಿಂದ ಮುರಿದು ಅಂದಿಗೂ ನಿಮ್ಮದಿಗೆ ಶಾಂತಿ. ಅಗ್ರಜ, 13 ವರ್ಷಗಳಿಂದಲೂ ಹತ್ತಿ ಒಗೆಯಾಡುತ್ತಿರುವ ಭೀಮನ ಕೋಪ ಜ್ವಾಲೆ ಇನ್ನೂ ಆರುವುದಿಲ್ಲ. ಸರ್ವ ಪ್ರಕಾರದಿಂದಲೂ ಆ ಕೌರವರ ಕುಲದ ಬೇರೆ ಕಿತ್ತೆ ನಮಗೆಲ್ಲಿಯ ಶಾಂತಿ. ಭೀಮಸೇನ, ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲಿಸಬಹುದ್ರ, ಆದರೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸದನೆಂದರು ದೂತನಾಗಲೇ ಸಮಾಚಾರವನ್ನು ತಂದಿರುವನಲ್ಲವೇ? ಇನ್ನೇನು ಶ್ರೀಕೃಷ್ಣ ಪರಮಾತ್ಮನ ಆಗಮನ ಆಗುವುದು. ಬರಲಿ, ಆತನ ಅಭಿಪ್ರಾಯವನ್ನು ತಿಳಿದು ಮುಂದೆ ಕಾರ್ಯವನ್ನು ಕೈಗೊಳ್ಳೋಣ. ಶಾಂತನಾಗು ಭೀಮ, ಶಾಂತನಾಗು. ಸಹೋದರ ನಮಸ್ಕಾರಗಳನ್ನು ಸ್ವೀಕರಿಸಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನ ಪುರುಷೋತ್ತಮ, ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೀಯ. ದೇವ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದ, ನನ್ನನ್ನು ಇಷ್ಟೊಂದು ಯಾಕೆ ಅವುಗಳಿವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ವಾಸುದೇವ, ಅಸ್ಥಿರವಾದ ರಾಜ್ಯದಾಸಕ್ಕಾಗಿ ಅಪಾರ ಪ್ರಜಾಕೋಟಿಯನ್ನು, ಬಂಧು ಬಾಂಧವರನ್ನು ಯುದ್ಧ ಎಂಬ ಎಮ್ಮಾಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಮಾತೆಯ ಸಿರದಲ್ಲಿ ಹೆಪ್ಪ ಕಟ್ಟಿದ ರಕ್ತ ಕಡಗಳನ್ನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಸಮರವನಲ್ಲನಯ್ಯ ಸಿರಿ ಸಂಪದ ದಾಸಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಮ್ಮಿಂದ
ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆನು ವಾಸುದೇವ. ಆದ್ದರಿಂದ ಏನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಸಂಧಿಗೆ ಸಮ್ಮತಿಸುವಂತೆ ಮಾಡಬೇಕಂತ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಧರ್ಮನಂದನ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಕೃಷ್ಣ, ನಂಬಗಳ ಅಭಿಮತಕ್ಕೆ ಅಗ್ರಜನ ಗೋಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಳವೆಂದರೆ ಭ್ರಾತೃವೆಂಬ ಮಮಕಾರ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಏಕೆ ನಮ್ಮ ಹೇಳಿ ಜನ್ಮವನ್ನು ಸುಡಬೇಕು? ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ, ಪರಮಾತ್ಮ ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಗೆ ಸಜೀವವಾಗಿ ಕೊಲ್ಲಿವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಮ್ಮರಲು ಪ್ರಯತ್ನಿಸಿದರೆ ಅಗ್ರಜನ ಮಮಕಾರವು ನಮ್ಮನ್ನು ಮುಮ್ಮರಲು ಬಿಡುತ್ತಲ್ಲ. ಧಿಕ್ಕಾರವಿಲ್ಲ ನಮ್ಮ ಏಳಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಂಬಂಧಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಪ್ರತಿ ಹೇಳುವರೆ. ತಂಗಿ ದ್ರುಪದ ನರೇಂದ್ರನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತ, ನ್ಯಾಯಸಮ್ಮತವೆಂದು ಅದು ಹೇಗೆ ಹೇಳಲಿ? ಏಕೆ ಪ್ರಭು ಮರತೆಯ ನಾನು ತಾನು ಏನು ಮಾಡಲು ಸಾಧ್ಯ ಅಣ್ಣ? ಧರ್ಮರಾಯ ಜೂಜಿನ ವ್ಯಾಮೋಹ ತಲೆಗೇರಿ ಕೊನೆಗೆ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯವು ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಇವರು ನನ್ನ ಪತಿ. ಓಹೋ, ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡಿ ಬಕನನ್ನು ಕೊಂದರೆ ಹೋಗಿ ಅದೇ ಬಂಡಿ ಅನ್ನವನ್ನು ತಿಂದು ನೀನು ಬಕನನ್ನು ಕೊಂದದ್ದು ಬಹಳ ವಿಚಿತ್ರ. ಸುಮ್ಮನೆ ಗದೆಯನ್ನು ಹೊತ್ತು ಏಕೆ ನಿಂತಿರುವೆ? ಅದನ್ನು ಬಿಸಟ್ಟು ಕೈಗಳಿಗೆ ಸೌಟು ಹಿಡಿದುಕೊಳ್ಳಿ. ಸಾಕು. ಇವರು ನನ್ನ ಪತಿ. ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ವಿಜಯ, ಸವ್ಯಸಾಚಿ
ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಶೌರಿ. ಕಡೆಗೆ ವಿರಾಟನ ಮನೆಯಲ್ಲಿ ನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದ ನಾಟ್ಯಲೋಲ. ಸುಮ್ಮನೆ ಅಸ್ತ್ರಗಳು ಹಿಡಿದು ಯಾಕೆ ನಿಂತಿರುವೆ? ಅದನ್ನು ಬಿಸಾಡು, ಕೈಗಳಿಗೆ ಬಳೆಯನ್ನು ತೊಟ್ಟುಕೊಳ್ಳಿರಿ. ಇವರು ನನ್ನ ಪತಿ. ಈಗ ಹೇಳಣ್ಣ, ಇವರೆಲ್ಲ ನನ್ನ ಪತಿಗಳೇ? ಇವರೆಲ್ಲ ನನ್ನ ಪತಿಗಳೇ? ಇವರು ನನ್ನ ಪತಿಗಳಲ್ಲಣ್ಣ, ನನ್ನ ಭಾರಕ್ಕೆ ಮೃತ್ಯು ಸ್ವರೂಪರು. ನನ್ನ ಈ ಬಿಚ್ಚದ ಮುಡಿಯನ್ನು ಮುಡಿ ಕಟ್ಟಿಸಿಕೊಳ್ಳಬೇಕಾದರೆ ನಿಮ್ಮೊಬ್ಬರ ಆಜ್ಞೆ ಆದರೆ ಸಾಕು ಅಣ್ಣ. ನಾನೀಗಲೇ ರಣರಂಗವನ್ನು ಪ್ರವೇಶಿಸಿ ನನ್ನ ವೈರಿಗಳನ್ನೆಲ್ಲ ನಾಶಪಡಿಸಿ ನನ್ನ ಈ ಬಿಚ್ಚದ ಮುಡಿಯನ್ನು ಕಟ್ಟಿಸಿಕೊಳ್ಳುತ್ತೇನೆ ಅಣ್ಣ, ಕಟ್ಟಿಸಿಕೊಳ್ಳುತ್ತೇನೆ. ನಾನು ಅಗ್ನಿಪುತ್ರಿಯಾಗಿ ಜನಿಸಿ ಕಡೆಗೆ ಅಗ್ನಿಯಲ್ಲಿ ಬಿದ್ದು ಸಾಯಬೇಕಾಗುತ್ತದೆ. ಶಾಂತಳಾಗು ಸಹೋದರ. ಈಗ ಚೆನ್ನಾಯಿತು. ಸಹಜರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೂ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದೆ. ಅವಳು ಹೇಳಿದಂದು ಕೇಳಿದೆಯಲ್ಲ, ಹೋಗಲಿ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸಬೇಕಾದದ್ದು ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಇದನ್ನು ಬಗೆಹರಿಸಲಿ. ಇದಕ್ಕೂ ಈ ಭೀಮನ ಯಾವ ಸಂಬಂಧವೂ ಇಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಹತ್ತು ನೀನು ಕುರುಸಭೆಯಲ್ಲಿ ಬಣ್ಣ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಇಡಿಂಬ ಮನೋಹರ ಕರುಳಿರುವ ಕುವತಂತ್ರ
ದಯಮಾಡಿ ಸಂಧಿಯನ್ನು ನಿರಾಕರಿಸಿದರು. ಪಾಂಚಾಲಿ ಇವಳೇಕೆ ಈ ರೀತಿ ದುಃಖಿಸುತ್ತಿರುವಳು? ಕಾಂತೆ ಕಾಂತೆ ವರಧೀರನಾಗಿ ವರಪತ್ನಿಯಾಗಿ ಬರುವುದೇ ದೇವಿ. ಕಾಂತೆ ಕಾಂತೆ ವರಧೀರನಾಗಿ ವರಪತ್ನಿಯಾಗಿ ಬರುವುದೇ ಪಾಂಡುಪುತ್ರ ಪತ್ನಿಯಾಗಿ ನೀನು ಪಾಂಡುಪುತ್ರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ದುಡುಕುವ ಏಕೆ ಕೋಮಲ ಕಡುಕೋಪದಿಂದ ದುಡುಕುವ ಏಕೆ ಕೋಮಲ ಕಾಂತೆ ಕಾಂತೆ ವರಧೀರನಾಗಿ ವರಪತ್ನಿಯಾಗಿ ಬರುವುದೇ ದೇವಿ. ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರಲು ಕಾರಣವೇನು ದೇವಿ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಹಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು ಯಾರಾದ್ರೂ ನಿಮ್ಮನ್ನು ಅಪಹಾಸ್ಯ ಮಾಡಿದ್ರೆ ನೀವೇ ಅವರಿಗೆ ಪ್ರತಿಕಾರ ಮಾಡಬೇಕು. ಆದ್ರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅವರು ಅನ್ನ ವಸ್ತ್ರಗಾಗಿ ಪರರನ್ನು ಆಶ್ರಯಿಸಬೇಕು. ಪರಮೇಶ್ವರ ಇಂತಹ ಪರಾಧೀನತ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ ದೇವಿ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಅದು ಹೋಗಿರಲಿ, ಇಂದು ನೀನೇಕೆ ಈ ರೀತಿ ಇರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸಿ. ಆದರೆ ಅದರಿಂದ ಆಗೋ ಪ್ರಯೋಜನವಾದ್ರೂ ಏನು? ತಾವು ಎಷ್ಟಾದ್ರೂ ಮೊದಲೇ ಅಣ್ಣನ ಆಜ್ಞಾಧಾರಕರಲ್ಲ. ಅದು ಹಿಂದಿನ ಮಾತು. ಈಗ ಈ ಭೀಮನ್ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ನಾನು ಈ ದಿನ ಹಸ್ತಿನಾಂಬಿ ದೇವಿ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದ್ದಾರೆ, ಇನ್ನೇನು ಸಂಧ್ಯೆ ಆಗುವುದು, ಆಗಲಾದ್ರೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ ನಕ್ಕಳು. ಪುನಃ ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನ. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವ ತನಕ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವಿ ದೇವಿ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆ ಮುಗಿಸಿದೆ ಎಂದು ತಿಳಿದಿದ್ದೆ. ನೀನೆಷ್ಟೇ ಆಗಲಿ ಈ ಪಾಂಡು ಪುತ್ರರ ಮೈಷಿ ಪಾಂಚಾಲಿ ಅಲ್ಲವೇ? ಹೌದು ಹೌದು, ಬನ್ನಿ ಹೀಗೆ. ಕುಳಿತುಕೊಳ್ಳಿ. ನೆನಪಿದೆಯೇ? ಏನು? ಅದೇ ಯಾವುದು? ಹಿಂದೆ ಒಂದು ದಿನ ಹೇಳು. ಅದೇ ನನ್ನ ಬಿಚ್ಚಿದ ಬುಡಿಯನ್ನು ನೋಡಿ ಕುರುಕುಲ ಅಂತಕ ಕಾಳರಾತ್ರಿ ಮತ್ತಿನ್ನು ಅದೇನೇನೋ ಪುನಃ ಪ್ರತಿಜ್ಞ ವಾಕ್ಯಗಳನ್ನು ನನ್ನ ಬಾಯಿಂದ ಕೇಳಬೇಕೆಂದು ಬಯಸುವೆ ದೇವಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಲ್ಲ ಈ ಭೀಮ. ಹೇಳುವುದು ಮಾತ್ರವೇ ಅಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಏನಾಗುವುದು? ತಾ ಮೊದಲೇ ಅಣ್ಣನ
ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಕಾತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವೆನು. ಧರ್ಮ ಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನ ಅನೇಕ ಅಪರಾಧಗಳನ್ನು ಕ್ಷಮಿಸಲಿ, ನಾನು ಮಾತ್ರ ಕ್ಷಮಿಸಲಾರೆ, ಕ್ಷಮಿಸುವುದಿಲ್ಲ. ಕೂಳ ಕೌರವನ ಬಾಳು ಗೆಳಿಸುವೆ, ತಾಳು ತಾಳು ನಿಂತು. ಕೂಳ ಕೌರವನ ಬಾಳು ಗೆಳಿಸುವೆ, ತಾಳು ತಾಳು ನಿಂತು. ಸೈರಿಕ ಈ ಪರಿಯನ್ನು, ಸೈರಿಕ ಈ ಪರಿಯನ್ನು, ದುರದೊಳು ಸೈರಿಕ ಈ ಪರಿಯನ್ನು. ದುರದೊಳು ಈಗಲೇ ಗುರುಕುಲನೆಲ್ಲವ ಸದೆ ಬಡಿಯುವೆನು ಕಾಂತೆಯೇ. ದುರದೊಳು ಈಗಲೇ ಗುರುಕುಲನೆಲ್ಲವ ಸದೆ ಬಡಿಯುವೆನು ಕಾಂತೆಯೇ. ದುರುಳ ಕೌರವನ ಸಿಗಿದು ಬಗೆದ, ದುರುಳ ಕೌರವನ ಸಿಗಿದು ಬಗೆದ ಸೈರಿಕ ಈ ಪರಿಯನ್ನು, ದುರದೊಳು ಸೈರಿಕ ಈ ಪರಿಯನ್ನು. ನೋಡ ಅಣ್ಣ, ಅಗ್ರಜನ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರೋನು. ಆತನ ಕೋಪವನ್ನು ಹೊರತು ನಿನ್ನನ್ನು ಹೊರತು ಬೇರೆ ಯಾರು ಶಕ್ತರಲ್ಲ. ಓಹೋ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮುಖ್ಯ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದನು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡೋಕ್ಕಿಂತಲೂ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿದ್ದು ಶಾಸ್ತ್ರವೆನಿಸು. ಸಹೋದರ, ಏಕೆ ನನ್ನಲ್ಲಿ ಕೋಪ ಐತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ನನ್ನ ಬಿಚ್ಚಿದ ಬಿರುಕುವುದಲು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರವನ್ನು ಕೊಡುತ್ತಿರುವುದು ಸಾಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಈ ಅರ್ಜುನ ಸಮ್ಮುಖದಿಂದ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವೆನು. ಅದನ್ನು ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸುವೆನು. ನಾವು ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನ ನೀನು ಸಹಿಸಬಹುದು, ಆದರೆ ನಾನು ಇನ್ನೊಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬರುವುದು. ನೀವು ನಿಮ್ಮ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಅಲ್ಲೇ ರೀ ಯಾಕೆ ಅದೇ ಲಾಡ್ಸಿನ ಅಲ್ಲೇ ರೀ. ಏತರ ನಡತೆ ಪ್ರೀತಿ ಸಹೋದರ ಆದುರದಿ ಫಲವೇನಿರುವುದೈ. ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇನಿರುವುದೈ. ಸಹೋದರ, ಧರ್ಮ ವಿಚಾರದ ಮರ್ಮವನರಿಯದ, ಧರ್ಮ ವಿಚಾರದ ಮರ್ಮವನರಿಯದ, ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಬಾಹಿರಾಗುವಿರೇ. ಸಹೋದರ, ಕರ್ಮಕ್ಕೆ ಬಾಹಿರಾಗುವಿರೇ. ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇನಿರುವುದೈ. ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯು ನನ್ನಲ್ಲಿಲ್ಲವಯ್ಯ. ಕೋಪ ಮಾಡಬೇಡನ. ಅಗ್ರಜನು ನಮಗೆಲ್ಲರಿಗೂ ಇರೇನು. ಆತನ ವಿರುದ್ಧವಾಗಿ ಮಾತನಾಡುವುದು ಅನುಚಿತ. ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ತರುಣಿ, ಏತಕ್ಕೆ ಈ ದುಗುಡವೋ. ಮಾನುನಿ ಮನದ ವೇದನೆ ನೀಗಿಸೋ ಸಮಯ
ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲು ಹೃದಯಲು ಕೊರಗಲು ಸರಿ ಸಾರ ಸಾಕ್ಷಿನೇ ಅರಿಯದೆ ಈ ಪರೆ ಸಾರ ಸಾಕ್ಷಿನೇ ಅರಿಯದೆ ಈ ಪರೆ ಏಕಿಂತು ನೀನಿಂತು ವಿಕೋಪ ಕಳೆವೆ ಏಕಿಂತು ನೀನಿಂತು ವಿಕೋಪ ಕಳೆವೆ ಮಾನುನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಈ ದುಡ್ಡವೋ ಇದಕ್ಕೇನು ಹೇಳುವೆ ಪಾಂಚಾಲಿ? ಹೇಳುವುದೇನು? ಧರ್ಮ ಧರ್ಮವೆಂದು ಅಂಬಲಿಸುತ್ತಾ ಕ್ಷತ್ರ ಧರ್ಮವನ್ನು ಮರೆಯುವುದು ನಮಗೆಲ್ಲರಿಗೂ ಉಚಿತವೇನು? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯವಿಲ್ಲವೇ ಪಾಂಚಾಲಿ? ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸುವುದಾದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ಚಿಂತಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡುತ್ತಿರುವೆನು. ಧೌಮ್ಯನನ್ನು ಸಂಧಿ ಕಳಿಸಿ ಅಪಮಾನ ಹೊಂದಿರುವಿರಿ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿ ಕಳಿಸಿ ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ನನಗಿನ್ನು ಕೆಲಸವಿಲ್ಲ. ಈ ವರಿಷ್ಠದಂತೆ ಇವರು ನಡೆ ನಿಮ್ಮ ಅಪೌರುಷ ಫಲಾಫಲಗಳನ್ನು ನೀವೇ ಮುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನೀನು ನಿರಾಶಲಾಗಬೇಡ, ಸ್ವಲ್ಪ ತಡೆಯಿರಿ. ನಮ್ಮನ್ನು ನೋಡಿ ಯದುಪತಿ ನಗು ನಗುತ್ತೀತ ಕಡೆಗೆ ಬರ. ಅಯ್ಯಯ್ಯೋ, ಶಾಂತರಾಗಿ ಅಣ್ಣ. ಪಾಂಡವರ ಪಡಾವಣದ ಸ್ವೀಕರಿಸಿದ್ದೇವ. ಧರ್ಮನಂದನ ವಿಜಯಶಾಲಿಗಳಾಗಿ ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿ ವಿಚಾರವು ನಡೆಯುತ್ತಷ್ಟೇ. ಪಾಂಚಾಲಿ, ನನಗಿನ್ನು ಕೆಲಸವಿಲ್ಲ. ಈ ವರಿಷ್ಠದಂತೆ ಇವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡಿಯೇ ತೀರುತ್ತೇನೆ. ತಡೆಯಿರಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ರಾಜ್ಯಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯುತ್ತೆ. ನಾನಿನ್ನು ತಡೆಯಲಾರದವರು ರುಕ್ಮಿಣಿಪತಿ. ಈ ಸಮಸ್ಯೆವಾದ ಮಾತುಗಳು ನನಗೆ ಬೇಡ. ಅಗ್ರಜ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೇನು? ನಾನು ಓದೋದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಹಿಂದೆ ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಕೈಗಳಿಗೆ ಬಳೆಯನ್ನು ತೊಟ್ಟನು. ಈಗ ಈ ಸಂಧ್ಯ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅವನಿಸಿರುವೆಯಾ ಯಾರವಾಗ್ರಹಣೆ? ಈ ಪಾಂಡು ಪುತ್ರರ ಮೇಲೆ ನೀನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಏನು? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ಅವರೆಲ್ಲರಿಗೂ ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಆ ದುರ್ಯೋಧನೂ ಸಹ. ಕೃಷ್ಣ, ಈ ದುರ್ವಾಕ್ಯಗಳನ್ನು ನಾವು ನಿನ್ನ ಬಾಯಿಂದ ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತಲ್ಲವೇ? ಅದನ್ನು ನೀನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷದ ಫಲಾಫಲಗಳನ್ನು ನೀವೇ ಮುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾವವನ್ನು ಅಪೇಕ್ಷಿಸುತ್ತಿಲ್ಲ. ಯಾಕ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಎಂದಾದರೂ ಒಂದು ದಿನ ಈ ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಭೀಮಸೇನ, ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಸಂಧಿಯ ಸುದ್ದಿಯು ನನ್ನ ಒಪ್ಪದು. ನಿನಗೆ ಒಪ್ಪೋ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಲ್ಲ. ಏನು ಸಂದೇಶ? ಅದನ್ನು ಕೇಳೋ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಇಂತಲ್ಲಿ ಹೇಳು. ಇಲ್ಲವಯ್ಯ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಇದೇನು ಪರಿಹಾಸ್ಯ ಮಾಡುತ್ತೀರಿ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು.
ಆ ಗದೆಯನ್ನು ಕ್ಷಣಕಾಲ ದೂರವಾಗಿಟ್ಟು ಹೀಗೆ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ನಿನ್ನ ಅಪೇಕ್ಷೆ ಅಂತ ಆಗಲಿ, ಈಗ ನಾನು ಹೇಳಿ ಮುಗಿಸು. ಕೋಪ ಮಾಡುವುದಿಲ್ಲವಷ್ಟೇ, ಅದು ಆಗಲಿ. ಹಾಗಾದ್ರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಕೆ ಸೇರಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು. ನೀನು ಹೇಳಿದಂತೆ ನಾನು ಕೇಳುತ್ತೇನೆ, ಹೇಳುವುದ? ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಿ. ನೀನೇನು ಪರಿಹಾಸ ಮಾಡುತ್ತಿರ್ಬೇಕು? ಪರ್ಯಾಸವಲ್ಲ ತಂಗಿ, ಶತ್ರುಗಳು ಎಡಬಡಿ ಬಡಿಸುವುದರಲ್ಲಿ ನೀನು ಮಹಾಪಂಡಿತಿ ಎಂದು ಕೇಳಿದ್ದೀನಿ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ಹೇಳಿ ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಆಯ್ತು. ಸ್ವಾಮಿ, ಇನ್ನು ಗಟ್ಟಿಯಾಗಿ ಬಂಧಿಸಲೇ? ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸುವ ಈ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ಯಾರು? ಏನು ಹೇಳಿದೆ ಕೃಷ್ಣ? ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದ, ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ನಡೆಸಿದನು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನನ್ನನ್ನು ಬಂಧಿಸಿದರೆ ಯಾರು ಯಾರೋ ದುರಾತ್ಮರು. ಮತ್ಯಾರು? ಆ ಸಹೋದರರೇ. ಅಂತಹ ಸಾಹಸ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನವ ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿರುವನೇ ಆ ಕುನ್ನಿ ಕೌರವ. ಎಲವೆಲವೋ ಕೌರವ, ನಿನ್ನ ಕುಲದ ಬೇರನ್ನು ಕಿಕ್ಕಿಸಲು ಇದೋ ಸಿದ್ಧನಾಗಿರುವೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನೀವು ಅವನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಸಹ ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾರದಲ್ಲೆಂದು ಘಂಟಾಘೋಷವಾಗಿ ಹೇಳಿಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನನಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ನಿಂತಿರುವುದು ಯುದ್ಧ. ವಾಸುದೇವ, ನೀನೂ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನ್ನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನು, ಆದರೂ ನನಗೆ ದೊರೆತದ್ದು ಕೊನೆಗೂ ಯುದ್ಧವೇ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ಬೇಡ, ನನ್ನ ಕೈಗಳನ್ನು ನಾನೇ ಬಿಚ್ಚಿಕೊಳ್ಳುವೆನು. ಈಗೆಲ್ಲರೂ ಕೇಳಿ ನನ್ನ ವೀರ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದು ಸತ್ಯವೇ ಆಗಿದ್ದರೆ, ಕುಂತಿ ದೇವಿಯು ಸ್ತನಪಾನ ಮಾಡಿದ್ದು ನಿಜವೇ ಆಗಿದ್ದರೆ, ನಾಳಿನ ಘೋರ ಯುದ್ಧದಲ್ಲಿ ಆ ದುರ್ಳ ದುಶ್ಯಾಸನ ಹೃದಯವನ್ನು ಬಗೆದು ಅವನ ಮುತ್ತಿಗೆಯ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸಿ ಆ ದರ್ಪಿತ ದುರ್ಯೋಧನ 99 ಮಂದಿ ತಮ್ಮಂದಿರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರ್ಯೋಧನ ತೊಡೆದು ಈ ನನ್ನ ಗದೆಯಿಂದ ಮುರಿದು ಅವನ ರಾಜ ಕಿರೀಟವನ್ನು ರಣರಂಗದ ಮಧ್ಯದಲ್ಲಿ ನನ್ನ ಎಡಗಾಲವನ್ನು ಪುಡಿ ಮಾಡಿ ಅಷ್ಟಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕಾಲುವೆಯಲ್ಲಿ ಮುಳುಗಿಸದೆ ಹೋದರೆ ಕೃಷ್ಣ, ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.